ಪ್ರಕೃತಿ ಬೆಳೆಸುತ್ತೆ, ಪ್ರಕೃತಿ ಉಳಿಸುತ್ತೆ, ಪ್ರಕೃತಿ ಕಲಿಸುತ್ತೆ. ಬೇಜಾರಾದಾಗ ಈ ಪ್ರಕೃತಿ ಪ್ರೋತ್ಸಾಹ ತುಂಬುತ್ತೆ. ನಿರಾಸೆಯಾದಾಗ ಈ ಪ್ರಕೃತಿ ಆಸೆ ಹುಟ್ಟಿಸುತ್ತೆ. ದುಃಖದಲ್ಲಿದ್ದಾಗ ಈ ಪ್ರಕೃತಿ ಸಂತೋಷದ ತಂಗಾಳಿ ಬೀಸುತ್ತೆ. ಎಲ್ಲರೂ ಬೆಳಿಗ್ಗೆ ಬೇಗ ಎದ್ದು ಈ ಪ್ರಕೃತಿಯ ಮಡಿಲಲ್ಲಿ ಇಂಪಾದ ತಂಪಾದ ಗಾಳಿಯನ್ನ ಸೇವಿಸುತ್ತಾ ತಮ್ಮ ತಮ್ಮ ದೇಹವನ್ನ ಮನಸ್ಸನ್ನ ಶಾಂತವಾಗಿಸಿಕೊಳ್ಳುತ್ತಾರೆ, ನಿಷ್ಕಲ್ಮಶವಾಗಿಸಿಕೊಳ್ಳುತ್ತಾರೆ. ಹೊಸ ಯೋಚನೆ ಕಡೆಗೆ ಪಯಣ ಸಾಗಿಸುತ್ತಾರೆ. ಮನದಲ್ಲಿ ಚಂಚಲತೆ ಶುರುವಾದಾಗ ಈ ಪ್ರಕೃತಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗುತ್ತಾರೆ. ಮೊರೆ ಹೋಗಿ ಮನದಲ್ಲಿನ ಚಂಚಲತೆಯನ್ನ ದೂರವಾಗಿಸಿಕೊಳ್ಳುತ್ತಾರೆ. ಹಾಗೆ ಈ ಪ್ರಕೃತಿ ಅವರಿಗೆ ಧೈರ್ಯ ತುಂಬುತ್ತದೆ, ಶಾಂತಿ ನೆಲೆಸುತ್ತದೆ. ಸ್ನೇಹಿತರೆ, ಯಾರಾದರೂ ಕೊಂಕು ನುಡಿಗಳಾಡಿ ನೋವುಂಟು ಮಾಡಿ ಚಿಂತೆಗೆ ಒಳಪಡಿಸಿದರೆ ಕುಂಠಿತಗೊಳ್ಳಬೇಡಿ, ಕುಗ್ಗಬೇಡಿ. ಬನ್ನಿ ಪ್ರಕೃತಿಯ ಮಡಿಲಲ್ಲಿ ಸುತ್ತಾಡಿ. ಆ ಕೊಂಕು ನುಡಿಗಳು ಕುಂಠಿತವಾಗುತ್ತವೆ. ಹೊಸ ಆಸೆ, ಹೊಸ ಕನಸು ಮೊಳಕೆ ಹೊಡೆಯುತ್ತವೆ. ಇದೇ ಅಲ್ಲವೇ ಪ್ರಕೃತಿಗಿರೋ ತಾಕತ್ತು? ಸೋಮಾರಿಗಳೇ, ಸೋಮವಾರದಿಂದ ರವಿವಾರದ ತನಕ ಸೋಮಾರಿಗಳಾಗಿ ಬದುಕಬೇಡಿ. ಬನ್ನಿ ಈ ಪ್ರಕೃತಿಯ ಮಡಿಲಲ್ಲಿ ಬಂದು ಹೊಸ ಆಸೆ, ಹೊಸ ಕನಸು, ಹುಮ್ಮಸ್ಸು, ತೇಜಸ್ಸು ಪಡೆದುಕೊಂಡು ಬದಲಾವಣೆ ತಂದುಕೊಂಡು ಸೋಮಾರಿತನದಿಂದ ದೂರಾಗಿ ಪ್ರಕೃತಿಗೆ ಹತ್ತಿರವಾಗಿ ಬಿಡಿ. ಚಿಂತನೆಗೆ ಮತ್ತು ಬದುಕಿನ ಹುಮ್ಮಸ್ಸಿಗೆ. ನೇಚರ್ ಇಸ್ ದ ಬೆಸ್ಟ್ ಟೀಚರ್.